ಮಹಾಪ್ರಭ ನಿರ್ವಿಘ್ನಂ ಕುರ್ಮೇದೇವು ಸರ್ವ ಕಾರ್ಯಸು ಸರ್ವದ ಅಂತ ಹೇಳುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಜಗದೊಡೆಯ ಸಕಲ ಜೀವಾತ್ಮಗಳಿಗೆ ಅನ್ನ ಹಾಕಿ ಸಲುತ್ತಕ್ಕಂತ ಜಗತ್ರಕ್ಷಕ ಅನಾಥ ಪಾಲಕ ಹೌದು ದೀನ ದಯಾಳು ಕರುಣಾನಿಧಿ ಭಕ್ತ ಕೈವಾರಿ ಅಪಾಟ್ಟ ಬಾಂಧವ ಯಾರಪ್ಪ ಅವರು? ಸಿದ್ಧರ ಗುರು ಸೋಮಲಿಂಗನ ಪವಿತ್ರ ಪಾದಕ್ಕ ಕೋಟಿ ಕೋಟಿ ಭಕ್ತಿ ವಂದನೆಯನ್ನು ಸಮರ್ಪಿಸಿ ಕೈಲಾಸ ಗಮನದಲ್ಲಿ ಗುರುನಾಥನ ಸೇವೆಯನ್ನು ಗೈದು ಗುರುನಾಥಗ ಸಂಗಾಟ ಕರ್ಕೊಂಡು ಬಂದು ಮೂರೂರು ಮುಂಗಡಿ ಮೇಲೆ ಕಲ್ಲುಗದ್ದಿಗೆ ಮುಳ್ಳು ಹಾಸನ ಮಾಡಿರ್ತಕ್ಕಂತ ತ್ರಿಕಾಲ ಜ್ಞಾನಿ ಯಾರಪ್ಪ ಅವರು? ನನ್ನ ಆರಾಧ್ಯ ಒಡೆಯ ತಂದೆನಾದಂತ ಸಾಧು ವಂಶದ ಮುತ್ತನ ಪಾದಕ್ಕ ಅನಂತನಂತ ಕೋಟಿ ಭಕ್ತಿ ವಂದನೆಯನ್ನ ಸಮರ್ಪಿಸಿ ಅದೇ ರೀತಿಯಾಗಿ ಏನಾಗೈತ್ರಿ? ಅಂಶದ ಮುತ್ತನ ಮಾಯಾದ ಕುಟ್ಟದೊಳಗ ಮಾಯಾದ ಮಗನಾಗಿ ಬಂದು ಜನಿಸಿ ಅರಿಕೇರಿ ಊರ ಕಾರ್ಬಾರ ಮಾಡಿ ರಥದ ಮನಿ ಒಳಗ ಗರಡಿನ ಮನಿ ಒಳಗ 4 ಮಂದಿ ತಮ್ಮಗಳಿಗೆ ವಿದ್ಯಾಬುದ್ಧಿ ಕಲಿಸಿ ಏನ್ ಮಾಡಿದ್ರು? ಗಂಗೆ ನಾಡದ ಗೌಡ ಆರೇ ನಾಡದ ಅರಸಿ ಎಂದು ಪ್ರಖ್ಯಾತಿ ಹೊಂದಿರತಕ್ಕಂತ ಹೌದು ನಾಮ ಪಡೆದಿರ್ತಕ್ಕಂತ ನನ್ನಪ್ಪ ಮಾಯಾದ ಮಾಧುಲಿಂಗನ ಪಾದಕ್ಕ ಅನಂತನಂತ ಕೋಟಿ ಶಿರಸಾಷ್ಟಾಂಗ ವಂದನೆಯನ್ನ ಸಮರ್ಪಿಸಿ ಜತ್ತ ತಾಲೂಕ ಸಾಂಗ್ಲಿ ಜಿಲ್ಲಾ ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಬಬಲಾದಿಯ ಕಾತರ ಕಟ್ಟಿ ಒಳಗ ಹಿಂಬಾಗಿ ನಿಲ್ಲಿಸಿರ್ತಕ್ಕಂತ ಆದಿಶಕ್ತಿ ಯಾರಪ್ಪ ತಾಯಿ? ಜಗನ್ಮಾತ ಕೊಂತಾದೇವಿ ಪಾದಕ್ಕ ದೀರ್ಘದಂಡವತ್ತ ವಂದನೆಯನ್ನ ಸಮರ್ಪಿಸಿ ಹಾಗೂ ಏನಾಗೈತ್ರಿ? ಉಮದಿ ಗ್ರಾಮದೊಳಗ ಹಿಂಬಾಗಿ ನೆಲೆಸಿ ಏನ್ ಮಾಡಿದ್ರು? ಬಂದ ಭಕ್ತರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷ ಆಗಿರ್ತಕ್ಕಂತ ಹೌದು ಉರಿಮಾರಿ ದೇವರ ಮಲಕಾರ ಚಿಂತನ ಪಾದಕ್ಕ ಅನಂತನಂತ ಕೋಟಿ ಭಕ್ತಿ ವಂದನೆಯನ್ನ ಸಮರ್ಪಿಸಿ ಹಾಗೂ ಈ ಸತ್ಯ ಸಂಘದ ಒಡೆಯ ಯಾರಪ್ಪ ಇವರು? ಒಡೆಯ ಶೀನಾ ನದಿ ದಂಡಿ ಒಳಗ ವಾಸ ಮಾಡಿರ್ತಕ್ಕಂತ ಯಾರಪ್ಪ ಅವರು? ಹತ್ತೂರ ಗ್ರಾಮದ ಒಗಣಮುತ್ತನ ಪಾದಕ್ಕ ಅನಂತನಂತ ಕೋಟಿ ದೀರ್ಘದಂಡವತ್ತ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಇವತ್ತಿನ ದಿವಸ ಏನಾಗೈತ್ರಿ? ಈ ಮಣ್ಣಂಕಲಿಗೆ ಗ್ರಾಮದ ಭಕ್ತರಿಗೆಲ್ಲ ತನ್ನ ಅಂಗೈಯೊಳಗಿಟ್ಟುಕೊಂಡು ರಕ್ಷಣೆ ಮಾಡ್ತಕ್ಕಂತ ಮಹಾಮಾತೆ ಯಾರಪ್ಪ? ಆದಿಶಕ್ತಿ ಜಗನ್ಮಾತ ಜಗಜ್ಜನನಿ ದ್ಯಾಮವ್ವ ತಾಯಿ ಪಾದಕ್ಕ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಯನ್ನ ಸಮರ್ಪಿಸಿ ಹಾಗೂ ನಮ್ಮ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಯಾರಪ್ಪ ಗುರುಗಳು? ಸಿದ್ಧರತ್ನ ಕವಿ ತಿಲಕ ಮನಿ ಗಾನಕ್ಕೋಗಿಲೆ ಲಿಂಗೈಕ್ಯ ಪರಮ ಪೂಜ್ಯ ಅಪ್ಪ ಮದಗೊಂಡ ಮಹಾರಾಜರ ಪಾದಕ್ಕ ಅನಂತನಂತ ಕೋಟಿ ಭಕ್ತಿ ವಂದನೆಯನ್ನ ಸಮರ್ಪಿಸಿ ಹಾಗೂ ಮಣ್ಣಂಕಲಿಗೆ ಗ್ರಾಮದೊಳಗ ಏನಾಗೈತ್ರಿ? ತಾಯಿ ಜಾತ್ರೆ ನಿಮಿತ್ತವಾಗಿ 2 ಸತ್ಯ ಸಂಘಗಳನ್ನು ಕೂಡಿಸಾರಪ್ಪ. ಈ ಸತ್ಯ ಸಂಘದ ಸೇವೆಯನ್ನು ಕೇಳಲು ಕೂಡಿದಂತ ಎಲ್ಲ ಗುರು ಹಿರಿಯರಿಗೆ, ಕಲಾಭಿಮಾನಿಗಳಿಗೆ, ಕಲಾ ರಸಿಕರಿಗೆ, ಕಲಾ ಪ್ರೇಮಿಗಳಿಗೆ ಹತ್ತೂರ ಸಂಘದ ವತಿಯಿಂದ ಒಮ್ಮೆ ಶರಣು ಶರಣಾರ್ಥಿಯನ್ನ ಹೇಳಿ ಗುಂಡಣ್ಣ ಏನಾಗಿತ್ತು ಸರ? ಮಣ್ಣಂಕಲಿಗೆ ಗ್ರಾಮದೊಳಗ ದ್ಯಾಮವ್ವ ದೇವಿ ಜಾತ್ರೆ ಬಹಳ ವೈಭವದಿಂದ ನಡೆದದ. ಬಹಳ ಜೋರಾಗಿ ಚಂದಾಗಿ ನಡೆದದ್ರಪ್ಪ. ನಿನ್ನಿನ ದಿವಸವೇ ಇಲ್ಲಿ 2 ಡೊಳ್ಳಿನ ಹಾಡಿನ ಕಾರ್ಯಕ್ರಮ ಆಗ್ಯಾವ್ರಪ್ಪ. ಮಹಾನ್ ಕಲಾವಿದರು ಇಲ್ಲಿ ಬಂದ ಹಾಡಿ ಹೋಗುತ್ತಾಗ್ಯಾವ. ಹೌದು, ಇದು ಹತ್ತೂರು ಗ್ರಾಮದ ಒಂದು ಸಣ್ಣ ಮಕ್ಕಳ ಸಂಘ ಐತ್ರಿಯಪ್ಪ. ಇವತ್ತ ಹತ್ತೂರದ ಸಂಘ ನಮ್ಮದು. ನಮ್ಮ ಜೊತೆಗೂಡಿ ಒಂದು ಸಂಘ ಯಾವ್ದು ಬಂದದ? ಯಾರು ಬಂದಾರಪ್ಪ? ಸರಿಜೋಡ ಕಲಾವಂತರು ನಗರ ಸಿದ್ದೇಶ್ವರ ಕಲಾಗಾಯನ ಸಂಘ ಬಾಬಾ ನಗರದ ಒಳ್ಳೆಯ ಅನುಭವ ಕಲಾವಿದರು ನಮ್ಮ ಜೊತೆಗೂಡಿ ಕೂಡಿಸಿರಿ. ಹೌದು ಕೂಡಿಸೋದಾಗ್ಯದ. ಒತ್ತು ಮುಡುಗುತ್ತನ ಈ ಸತ್ಯ ಸಂಘದ ಸೇವಾ ಬಹಳ ಅದ್ದೂರಿಯಿಂದ ನಡೀತದ ಪುಣ್ಯಾತ್ಮರಿ. ಆದ್ರೆ ಈ ಸತ್ಯ ಸಂಘದ ಸೇವಾ ಹೇಳುವುದು ಕೇಳುವುದು ನಿಮಗ ದೊರಿಬೇಕಾಗಿದ್ರೆ ಏನಾಗ್ತದ್ರಿ? ಇದು ಪೂರ್ವ ಜನ್ಮದ ಪುಣ್ಯ ಅಂತೇಳಿ ಮಹಾತ್ಮರು ಹೇಳ್ತಾರೆ. ಹೌದು ಹೇಳ್ತಾರಪ್ಪ. ಈ ಮಾನವ ಜನ್ಮಕ್ಕೆ ನಾವು ನೀವು ಹುಟ್ಟಿ ಬಂದಿದ್ದೇವಂದ್ರ ಏನ್ ಮಾಡ್ಬೇಕಾಗಲ್ಲ?
84 ಯವನಿ ತಿರುಗಿ ಶ್ರೇಷ್ಠವಾದಂತ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದೆವು. ಬಂದಿದ್ದೇವರಪ್ಪ. ಮಾನವಾಗಿ ಹುಟ್ಟಿದೆವು ಅಂದ್ರೆ ಎದಕ್ಕೆ ಹುಟ್ಟಿದೆವು ಅನ್ನೋದು ಮೊದಲು ನಾವು ತಿಳ್ಕೋಬೇಕು. ಎದ್ರ ಕಾರಣ ಹುಟ್ಟಿದೇವರಪ್ಪ? ನಿಜಗುಣಿ ಶಿವಯೋಗಿಗಳು ಒಂದು ಮಾತು ಹೇಳ್ತಾರೆ. ಏನ್ ಹೇಳಿದ್ರ ಮಾತಾ? ನೀನ್ಯಾರೆಂಬುದು ವಿಚಾರಿಸು, ವಿಷಮ ಸಂಸಾರ ಕನಶೆಂಬುದು ಅರಿ 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 ಮಾರಮರ್ತನ ಶಂಭುಲಿಂಗನ ಒಲಿಸಿ ಗಂಭೀರ ಸುಖದಿಂದರು ಅಂತ ಹೇಳ್ತಾರೆ. ಹೌದು ಹೌದು. ಮಾನವ ಜನ್ಮಕ್ಕೆ ನೀ ಎದಕ್ಕಾಗಿ ಹುಟ್ಟಿದಿ, ಏನ ಮಾಡಬೇಕಾಗಿದೆ, ಏನ ಮಾಡಕತ್ತಿದೆ ಅನ್ನೋದು ತಿಳಿ. ಮಹಾತ್ಮರ ಪಾದಿಗೆ ಹೋಗಿ ಬೀಳು. ಹೌದು. ಮಹಾತ್ಮರದು ಶರಣರದು ಸಂತರದ ಆಶೀರ್ವಾದ ನಿನಗಾಯ್ತದ್ರ ಹುಟ್ಟಿದಕ್ಕ ಮಾನವ ಜನ್ಮ ಸಫಲ ಆಯ್ತಂತೇಳಿ ಮಹಾತ್ಮರು ಹೇಳ್ತಾರೆ. ಹೌದು ಹೌದ್ರಪ್ಪ. ಅದಕ್ಕೆ ಇವತ್ತಿನ ದಿವಸ ಅಂತ ಸತ್ಯಸಂಗದ ಸೇವಾ ಕೇಳಬೇಕಂತೇಳಿ ನೀವು ಕೂಡಿರಿ. ಹೌದು. ಇಲ್ಲಿ ನಮ್ಮ ಕಮಿಟಿ ಅವರು ಬಂದ ಇಲ್ಲಿ ಹೇಳುದ್ದಾಗೆ ಏನ್ ಹೇಳ್ಯಾರಪ್ಪ? ಬಹಳ ಮಾತಾಡ್ಲಕ್ ಹೋಗಬೇಡ್ರಿ. ಆಹಾ, ಏನ್ ಇದ್ದದ್ದು ಚುಟ್ಕಿ ಒಳಗೆ ಮುಗಿಸ್ಬೇಕು. ಕಸೋಟಿ ಆಡ್ದಂಗ ಆಗ್ಬಾರ್ದು, ಇಲ್ಲಿ 2020 ಮ್ಯಾಚ್ ಆಡ್ದಂಗ ಆಗ್ಬೇಕು ಅಂತ ಹೇಳ್ಯಾರ ಅವ್ರು. ಹೌದು, T20 ಆಗಿರ್ಬೇಕ್ರಿ ಮ್ಯಾಚ್. ಅದಕ್ಕೆ ಇವತ್ತ ಈ ಊರಾಗ ನಾವು ಬಂದಿದ್ದೇವು, ಕಮಿಟಿಯವರು ಮಾತ್ರ ಪಾಲನೆ ಮಾಡ್ಕೊಂಡು ಹೋಗುದದು. ಹೌದು. ಮತ್ತ ಸಂಧಿಗೆ ಒಂದು ಹಾಲು ಮತ್ತೊಳಗ ಪ್ರಶ್ನೆ ಆಗ್ಬೇಕಂತ ಹೇಳ್ಯಾರಪ್ಪ. ನಮ್ಮ ಸರಜೋಡಿ ಕಲಾವಿದರು ಬಾಬಾನಗರದವರು ಬಂದಾರಿ. ಬಂದಾರಪ್ಪ. ಬಂದಾರಂದ್ರ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಹೆಂಗ್ ಮಾಡ್ಬೇಕಾಗ್ಯದ? ಕಮಿಟಿಯವರು ಆಜ್ಞೆ ಪ್ರಕಾರ ಹಾಲು ಮತದೊಳಗೆ ಒಂದು ಪ್ರಶ್ನೆ ಮಾಡುದು. ಏನ್ ಪ್ರಶ್ನೆ? ಮುಂದೆ ಅವರು ವಿಷಯ ಇಡುವಂದ್ರೆ ಬಿಡುದು, ಇಲ್ಲಂದ್ರೆ ಇಲ್ಲ. ಹಾಲು ಮತದೊಳಗೆ ಏನು ಪ್ರಶ್ನೆ ಮಾಡುದದ? ಏನ್ ಕೇಳಬೇಕಂತೀರಿ? ನನ್ನ ಮಹಿಮಾತ್ಮಕ ಮಹಾಲಿಂಗರಾಯ ಮುಕ್ತ ಜಗತ್ತಿನೊಳಗೆ ಕೀರ್ತಿ ಸಾರ್ತದು. ಹೌದು. ಮಹಾಲಿಂಗರಾಯದು ವರ್ಷಿಗೊಮ್ಮೆ ದೊಡ್ಡ ಜಾತ್ರೆ ಆಗ್ತದ್ರಪ್ಪ. ಮಹಾಲಿಂಗರಾಯಗ 4 ಮಂದಿ ಮಕ್ಕಳು. ಯಾರ್ಯಾರಪ್ಪ? ರೆಬ್ಬರಾಯ, ಬೀರ್ಮುತ್ಯ, ಸ್ವಾಮುತ್ಯ, ಕನ್ನಮುತ್ಯ. ಹೌದು. ಅದ್ರೊಳಗ ಸ್ವಾಮುತ್ಯ ಸ್ವಾಮಾಬಾಯಿಗೆ 2 ಮಕ್ಕಳು. ಯಾರ್ಯಾರಪ್ಪ? ಬೀರ್ಮುತ್ಯ ಮತ್ತು ಬರಗಾಲ ಸಿದ್ಧ. ಹೌದು. 2 ಒಳಗ ಬರಗಾಲ ಕಸ್ಕಿ ಬರಗಾಲ ಸಿದ್ಧ ಬ್ರಹ್ಮಚಾರಿ ಉಳಿದ. ಹೌದು. ಸನ್ಯಾಸಿ ದೇವರ ಸಂಚಾರ ಮಾಡುತ್ತಾ ಹೋದ ಸಮಯದೊಳಗ ಏನಾಗಿತ್ರಿ? ಒಂದು ಕಡೆ ಹೋಗಿ ಕಿರಿಂದು ಏನ್ ಮಾಡಿದ್ರು? ಪವಾಡ ಮಾಡ್ಯಾನ. ಪವಾಡ ಮಾಡಿ ಆ ಪವಾಡದಿಂದ ಜಗತ್ತದೊಳಗ ಹೆಸರು ಉಳ್ತಕ್ಕಂತ ಒಂದು ಕೀರ್ತಿ ಮಾಡ್ಯಾನ. ಹೌದು. ಅವನ ಕೀರ್ತಿ ಅನುಗುಣವಾಗಿ ಮುಂದ ಏನ್ ಮಾಡ್ಯಾನ? ಅವನೇ ಕಸ್ಕಿ ಬರಗಾಲ ಸಿದ್ಧ ಏನ್ ಮಾಡ್ಯಾರಪ್ಪ? ತಂದೆದು ಗುರುವಿಂದು ಗುಡಿ ಕಟ್ಟ್ಯಾನ. ಹೌದು. 100 ಸಿಡ್ಯಾನ ಹುಣಜಂತಿ ಒಳಗ ಗುಡಿ ಕಟ್ಟದವ ಬರಗಾಲ ಸಿದ್ಧ. ಹೌದು. ಖರೆ ಈಗ ಸದ್ದ ಎಲ್ಲಾ ಕಡೆ ಗುಡಿ ಕಟ್ತಾರ. ಎಲ್ಲಾ ಗುಡಿ ಹೆಂಗಿರ್ತಾವ್ರಿ? ತಾಳ ಹಿಡ್ಕೊಂಡು ಮ್ಯಾಲ ಹೋದಂಗ ಸಣ್ಣ ಕೊತ್ತು ಹೋಗ್ತಾವ. ಹೌದು. ಗುಡಿ ಶಿಖರ. ಹೌದು. ಖರೆ ಬರಗಾಲ ಸಿದ್ಧ ಏನು ಗುಡಿ ಕಟ್ಟ್ಯಾನ? ಏನಾಗ್ಯದದು? 300 ಸಿಡ್ಯಾಣ ಮತ್ತು ಹುಲಜಂತಿ ಒಳಗ ಏನು ಗುಡಿ ಕಟ್ಟ್ಯಾನ ತಂದೆ ವಚನ ತಕ್ಕಂಗ. ಹೌದು. ಆ ಗುಡಿಗಳು ಗುಮ್ಮಟ್ಟ ನಡಬಾರಕ ದಮ್ಮದು. ಹೌದು. ಈಗ ಒಂದು ತರ ಇಸ್ಲಾಂ ಧರ್ಮದವ್ರದ್ದು ಹೆಂಗ ಗುಮ್ಮಟ್ಟಿರ್ತ ನೋಡ್ರಿ, ಆ ಪ್ರಕಾರ ಗುಡಿಗಳು ಗುಮ್ಮಟ್ಟವು. ಇದು ಇರಬೇಕಾದ್ರೆ ಇದರ ಕಾರಣ ಏನು? ಇದರ ಹಿಂದಿನ ಇತಿಹಾಸ ಏನು? ಹೌದು. ಹುಲಜಂತಿಗೆ ನೋಡ್ರಿ, ಹುನ್ನೂರ್ಕು ನೋಡ್ರಿ, ಶಿಡ್ಯಾಣಕ್ಕೂ ನೋಡ್ರಿ, 3 ಥೋಲ್ ಹೆಂಗಾಯ್ತ್ರಿ? ಗುಡಿ ಎಲ್ಲಾ ಗುಮ್ಮಟ ಹಂಗೆ ಅದಾವು. ಬ್ಯಾರೆ ಬೇರೆ ಊರಾಗ ಬೀರ್ ದೇವರ ಮಾಳಿಂಗನ ಗುಡಿ ನೋಡ್ರಿ ಹಂಗೆ ಅದಾವು ಗುಮ್ಮಟ. ಹೌದು. ಹಂಗ ಇರ್ಬೇಕಾದ್ರೆ ಇದರ ಹಿಂದಿನ ಇತಿಹಾಸ ಏನು? ಕಸ್ಕಿ ಬರಗಾಲ ಸಿದ್ಧ ಹಿಂಗೆ ಇದೇ ಪ್ರಕಾರ ಯಾಕೆ ಗುಡಿ ಕಟ್ಟಿದ್ರು? ಒಳ್ಳೆಯ ಕಲಾವಿದರದಾರ ಬಾಬಾನಗರದವರು. ಹೌದು ಅದಾರಪ್ಪ. ನಮ್ಮ ಹೊನ್ನಪ್ಪ ಮಾಸ್ತರ್ ಅವರು ವಿಷಯ ಬಿಡುಗಡೆ ಮಾಡ್ತಾರೆ ಆತ್ಮವಿಶ್ವಾಸ ಇಟ್ಕೊಂಡು ಕೇಳಿನಿ. ಆತ್ಮವಿಶ್ವಾಸ ಐತ್ರಪ್ಪ ನಮ್ದು. ಮಣ್ಣಂಕಲ್ಗೆ ಗ್ರಾಮದಾಗ ಬಾಬಾನಗರ ಹೊನ್ನಪ್ಪ ಮಾಸ್ತರ್ ಅವರು ಮುಂದಿನ ಸಂಧಿಗೆ ಹೆಂಗ ಉತ್ತರ ಕೊಡ್ತಾರ? ದೈವ ಕೊತ್ತ ವಿಷಯ ಹೌದತ್ತೇಳಿ ಟಾಳಿ ಕೊಟ್ರಂದ್ರ ಅವ್ರ ಜೋಡಿ ನಮ್ದು ಹೌದತ್ತೇಳಿ ಟಾಳಿ ಇರ್ತವ. ಹೌದು. ಇಲ್ಲ ವಿಷಯ ಬರಲ್ಲಂದ್ರೆ ಇದು ಹೊತ್ತ ಹುಡುಗುದ್ರಾಗ ಕೇಳದವ್ರ ಉತ್ತರ ಇಲ್ಲಿ ಹೇಳಿ ಹೋಗುದ ಪುಣ್ಯಾತ್ಮರ ಹಂಗೆ ಹೋಗುದಿಲ್ಲ. ಹೌದು ಖುಲ್ಲ ಆಗಿರ್ಬೇಕು ವಿಷಯ. ಸುಮ್ಮ ಕೇಳುವುದು ಹೋಗುದು ಆಗಬಾರ್ದು. ಪದರ ವಿಷಯ ಕಟ್ಕೊಂಡು ಹೋಗಿರಬಾರ್ದು. ಅದಕ್ಕ ಏನಾತ್ರಿ? ಇನ್ನು ಬಹಳ ಮಾತಾಡೋದು ಬೇಡ. ಹೌದು. ದೈವದವ್ರ ಏನ ವಿಷಯ ಬೇಡ್ರಿ, ಇರ್ಲಿ.
ನಮ್ಮ ಎರಡು ನುಡಿ ಸತ್ಯ ಸುಂದರ ಚಾಲ್ ಹಾಡಿ ಹಾಡಿ ನಮ್ಮ